ದೇಶವೆಲ್ಲ ಇವತ್ತು ಚರ್ಚೆ ಮಾಡುತ್ತಿರುವುದು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರ ಗಂಡಂದಿರು ಆಚೆ ಹಾಕಿದಾಗ ಜೀವನಾಂಶವನ್ನು ಕೊಡುವುದು ಹೇಗೆ ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ. ಕರ್ನಾಟಕದಲ್ಲಿ ಮಾತ್ರ, ಕರ್ನಾಟಕ ಅಂದರೆ ಯಾವಾಗಲೂ ವಿಶೇಷ, ನಾವು ಚರ್ಚೆ ಮಾಡುತ್ತಿರುವುದು ನಮ್ಮ ದುಡ್ಡನ್ನು ತಿಂದು ಪರಾರಿಯಾಗಿರುವ ಈ ಕಚಡಗಳಿಂದ ದುಡ್ಡನ್ನು ವಸೂಲಿ ಮಾಡುವುದು ಹೇಗೆ ಅಂತ. ಎರಡೂ ದುಡ್ಡಿನ ವ್ಯವಹಾರನೇ, ಎರಡೂ ಮುಖ್ಯನೇ. ಮುಂದಿನ 1 ಗಂಟೆಯಲ್ಲಿ ಈ ಎರಡು ಪ್ರಮುಖ ಸುದ್ದಿಗಳನ್ನು ಸ್ವಲ್ಪ ಹೆಚ್ಚು ಪ್ರೀತಿಯಿಂದ ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಈಗ ಒಂದು ಟ್ವಿಸ್ಟ್. ತನಿಖೆಯನ್ನು CBI ಕೈಗೆತ್ತಿಕೊಂಡಿದ್ದರೂ ಈವರೆಗೂ ಯಾರದ್ದು ವಿಚಾರಣೆಯನ್ನು ಮಾಡಿರಲಿಲ್ಲ. ನೆನ್ನೆ ನಾನು ಅಂತ ಇದ್ದೆ, BJP ಅವರು ನೀವೇನು ಮಾಡ್ತಿದ್ದೀರಿ, ಕೇಳ್ರಪ್ಪ ಅಲ್ಲಿ ಅಂತ. ಇದು ಚರ್ಚೆಗಿತ್ತು. ಆದರೆ ಟಕ್ಕಂತ ED ಎಂಟ್ರಿ ಕೊಟ್ಬಿಟ್ಟಿದೆ ಜಾರಿ ನಿರ್ದೇಶನಾಲಯ. ಯಾರು ನಿರೀಕ್ಷೆ ಮಾಡಿರದ ರೀತಿ ಅಂತ. ನಿರೀಕ್ಷೆ ಮಾಡಿರದ ರೀತಿ ಅಲ್ಲ ಅನ್ಸತ್ ನನಗೆ, ಅಟ್ಲೀಸ್ಟ್ ಆರೋಪಿಗಳ ಕಡೆ. ಆದರೆ ED ಫಸ್ಟ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ವೇನೋ, CBI ಫಸ್ಟ್ ಬರ್ತಾರೆ ಅನ್ಕೊಂಡಿದ್ರೇನೋ. ಅಳಿಯ ಅಲ್ಲ, ಮಗಳ ಗಂಡ ಬಂತು ಅಷ್ಟೇ. ಇಂದು ಬೆಳ್ಳಂಬೆಳಗ್ಗೆ ಮಾಜಿ ಮಂತ್ರಿ ನಾಗೇಂದ್ರ, ನಿಗಮದ ಅಧ್ಯಕ್ಷ ದದ್ದಲ್ ಮತ್ತು ಅವರ ಆಪ್ತರಿಗೆ ಸೇರಿದ ಮನೆ ಕಚೇರಿಗಳ ಮೇಲೆ ಅಥವಾ ಹಲವೆಡೆಗಳಲ್ಲಿ ಒಟ್ಟು 18 ಕಡೆ ಬಳ್ಳಾರಿ, ರಾಯಚೂರು, ಹೈದರಾಬಾದ್ ಸೇರಿ ದಾಳಿ ನಡೀತು. 14 ಗಂಟೆ ಆಗಿದೆ. ಕೆಲವು ಕಡೆ ರೈಡ್ ಮುಗಿದಿದೆ, ಕೆಲವು ಕಡೆ ಮುಗಿದಿಲ್ಲ. ಈ ನಾಗೇಂದ್ರ ಮತ್ತು ದದ್ದಲ್ ಅವರ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಒಂದು ಮೂಲದ ಪ್ರಕಾರ ಅವರಿಬ್ಬರನ್ನೂ ಬಂಧಿಸಬಿಡಬಹುದೇನೋ ಅಂತ ಅನ್ನುತ್ತಿದ್ದಾರೆ, ಗೊತ್ತಿಲ್ಲ. ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ ಮತ್ತು ಶಾಸಕರ ಭವನದಲ್ಲಿದ್ದ ಅವರ ಇನ್ನೊಬ್ಬ ಆಪ್ತ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಆ ಪೈಕಿ ಈ ಹರೀಶ್ ಅನ್ನೋರನ್ನ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅವಶ್ಯಕತೆ ಇದ್ದರೆ ನಾಳೆ ಬನ್ನಿಪ್ಪ ಅಂತ. ದದ್ದಲ್ ಅವರ PA ಆಪ್ತ ಸಹಾಯಕ ಪಂಪಣ್ಣ, ನಾಗೇಂದ್ರ ಅವರ ಇನ್ನೊಬ್ಬ PA ಚೇತನ್ ಅವ್ರನ್ನ ವಿಚಾರಣೆಗಿನ್ನೂ ಒಳಪಡಿಸ್ತಾನೆ ಇದ್ದಾರೆ. ಈ ಮಾಜಿ ಮಂತ್ರಿಯ ಆಪ್ತರ ಖಾತೆಗಳಿಗೆ ಕೋಟಿ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಈಗ ಹೆಚ್ಚು ಕಡಿಮೆ ಎಲ್ಲ ವಿಚಾರಣೆಯಲ್ಲಿ ಬರ್ತಿರುವ ಪ್ರಶ್ನೆಗಳು. ನಾಗೇಂದ್ರ ಯಾವುದೇ ಕ್ಷಣದಲ್ಲಿ ಅವ್ರನ್ನೆಲ್ಲ ಬಂಧಿಸ್ಬೋದು ಅಂತಿದ್ದಾರೆ, ಗೊತ್ತಿಲ್ಲ. ಯಾಕೆಂದರೆ 10 ವರ್ಷದ ಹಿಂದೆ ನಾಗೇಂದ್ರ ಅವರನ್ನು ಬಂಧಿಸಲಾಗಿತ್ತು ಅವತ್ತಿನ ದಿನ. ಬಿಕಾಸ್ ಅವತ್ತು ನಡೆದಂತಹ ಅದೇನು ಅಕ್ರಮ ಅದಿರು ಸಾಗಾಣೆ ಪ್ರಕರಣ ಡ್ಯಾಶ್ ಎಲ್ಲ ಆಗಿತ್ತು. ನನಗಾಗ ನೆನಪಿದೆ. ಅದಾದ ಮೇಲೇನೇ ಇರಬೇಕು. ಸಿದ್ದರಾಮಯ್ಯನವ್ರು ಕೆಲವು ಕಡೆ ಎಲ್ಲ ಭಾಷಣದಲ್ಲಿ ಹೇಳಿದ್ದು, ಅವರನ್ನು ಬಿಡ್ಕೂಡುದು ಅಂತೆಲ್ಲ ಹೇಳಿದ್ರು. ಅಫ್ಕೋರ್ಸ್ ಈಗೆಲ್ಲ ಚೇಂಜ್ ಆಗಿದೆ, ಅವ್ರು ಈ ಕಡೆನೇ ಇದ್ದಾರೆ, ತೊಂದರೆ ಇಲ್ಲ. ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಕೂಡ ಬಂಧನ ಆಗಬಹುದು ಅಂತಿದ್ದಾರೆ. ಮುಜುಗರದಿಂದ ಪಾರಾಗಲು ಅವ್ರ ಕಡೆಯಿಂದ ಒಂದು ರಾಜೀನಾಮೆ ಕೊಡಿಸ್ಬಿಡೋಣ ಅಂತ ಸರ್ಕಾರ ಅಥವಾ ಪಕ್ಷದ ಪ್ಲ್ಯಾನ್ ಅಂತೆ. ಏನು ಹಾಗೇನಿಲ್ಲ, ಯಾಕೆ ಸರ್ ಪಾರಾಗ್ಬಿಡುತ್ತೆ, ಮುಜುಗರದಿಂದ ಪಾರಾಗ್ಬಿಡೋದು. ನಾಳೆ ಅವ್ರು ರಾಜೀನಾಮೆ ಕೊಟ್ಬಿಟ್ರು ಅಂತ ತಕ್ಷಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಹಂಗೆ ನಾಗೇಂದ್ರ ಬಗ್ಗೆ ಮಾತನಾಡುವುದಿಲ್ಲ ಅಂತ ಯಾರು ಅಂತಾರ? ಇಲ್ಲ. ಮಂತ್ರಿ ಬದಲು ಮಾಜಿ ಸೇರಿಸ್ಕೊಂಡು ಹೇಳ್ತಾರೆ. ಗುಂಡೂರಾಯರು ಹೇಳಿದ್ದಂಗೆ, ಈ ಗುಂಡೂರಾಯರಲ್ಲ, ಅವ್ರ ತಂದೆ ಗುಂಡೂರಾಯರು ಹೇಳಿದ್ದಂಗೆ. ನೀವು ಏನು ಬೇಕಾದರೂ ಕಿತ್ಕೋಬೋದು ನನ್ನ ಹತ್ರ. ನನ್ನನ್ನು ಮುಖ್ಯಮಂತ್ರಿನ ಟೀಕೆ ಮಾಡಿ ನನ್ನ ವಿರುದ್ಧ ಬರೆದು ನೀವು ಏನು ಬೇಕಾದ್ರೂ ಮಾಡ್ಬೋದು, ಇಳಿಸ್ಲೂಬೋದು ಕೆಳಕ್ಕೆ ನನ್ನನ್ನು. ಆದರೆ ನನ್ನಿಂದ ನೀವು ಮಾಜಿ ಮುಖ್ಯಮಂತ್ರಿ ಅನ್ನೋದು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಿದ್ರು. ಹಾಗೆ ಇವರುವೆ ಮಂತ್ರಿ ಇಳಿಸ್ಬೋದು, ಅಧ್ಯಕ್ಷ ಇಳಿಸ್ಬೋದು, ನಾವೇನು ಮಾಡ್ತೀವಿ, ಹಿಂದಕ್ಕೊಂದು ಮಾಜಿ ಹಾಕೊಂಡು ಹೇಳ್ಕೊಂಡು ಹೋಗ್ತೀವಿ ಅತ್ಲ ಕಡೆಗೆ. ತನಿಖೆ ಆಗ್ತಿರೋದ್ರಿಂದ ಅಧಿಕಾರದಲ್ಲಿ ಏನೋ ಎಂಥದಿಗೆ ಇದ್ದಿದ್ದರಿಂದ ಆಗಿದ್ದೇನು, ಇಲ್ದಿದ್ದರಿಂದ ಆಗಿದ್ದೇನು, ಏನೋ ಆಗಲಿ, ಕೊಡಲಿ ಬಿಡಿ. ಇದೇ ವೇಳೆ ಯೂನಿಯನ್ ಬ್ಯಾಂಕ್ನ ದೀಪ ಸುಶಿಸ್ಮಿತ ಕೃಷ್ಣಮೂರ್ತಿ ಅವರ ನಿವಾಸಗಳ ಮೇಲೆಯೂ ಇಡಿ ರೈಡ್ ಮಾಡಿಬಿಟ್ಟಿದ್ದಾರೆ. ಆ ದೀಪ ಅನ್ನೋರ ಮನೆಗೆ ಸೀಲ್ ಹಾಕ್ಬಿಟ್ಟಿದ್ದಾರಂತೆ. ಇದು ಇಡಿ ರೈಡ್ ಆಗಿರೋ ಮನೆ ಅಂತ. ಹೌದಾ? ಅವರಿಲ್ಲ ಮನೆಯಲ್ಲಿ, ಇಲ್ವಾ? ಓಕೆ. ಇದೇ ವೇಳೆ ಇವತ್ತು ವಿಚಾರಣೆಗೆ ಗೈರಾದ ನಾಗೇಂದ್ರ ದದ್ದಲ್ಗೆ SIT ನೋಡಿ, ಜೋಕ್ ಮಾಡಬೇಡ್ರಿ SIT ನವರು. ಯಾಕೆ ಸರ್? ಬೆಳಗ್ಗೆಯಿಂದ ಅವ್ರ ಪಾಪ ED ಜೊತೆ ರೈಡಲ್ಲಿ ಕೂತವ್ರೆ. ನೀವು ಅವ್ರ ಬರಲಿಲ್ಲ, ನಿಮ್ಗೆ ಇನ್ನೂ ನೋಟಿಸ್ ಕೊಡ್ತೀನಿ ಅಂತಂದರೆ ಅವ್ರೇನು ಮಾಡಬೇಕು? ಏನು ರಾಜ್ಕುಮಾರ್ದ ಹಳೆ ಫಿಲಮ್ಮ 3 ತ್ರಿಬಲ್ ಆ್ಯಕ್ಟಿಂಗ್ ಮಾಡೋಕ್ಕೆ, ಶಂಕರ್ ಗುರು ರೋಲ್ಗಳು ಹಾಕೊಂಡು ಮಾಡೋಕ್ಕೆ ಒಳ್ಳೆ ಕತೆ ಆಯ್ತಲ್ಲ. ಅಲ್ಲಿ ರೈಡಲ್ಲಿ ಕೂತಿದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೆ. ಇನ್ನೂ ನೋಟಿಸ್ ಕೊಟ್ಬಿಟ್ರು, ಯಾಕೆ ಬಂದಿಲ್ಲ ನೀವು ಇನ್ನೂ ನೋಟಿಸ್ ಅಂದರೆ ಜೋಕು. 1.5 ತಿಂಗಳು ಅವ್ರು ರಾಜೀನಾಮೆ ಕೊಡೋವರೆಗೂ ನಿದ್ದೆ ಹೊಡಿತಿದ್ರು.
ನೆನ್ನೆ ಕರ್ಸಿರೋದು. ನಿನ್ನೆ ಕರೆಸಿರೋದು, ಇವತ್ತಿದ್ದು ನೋಟಿಸ್ ಅಂತ. ಸುಮ್ಮನೆ ಜೋಕ್ಗೆ ಒಂದು ಲೆವೆಲ್ ಬೇಕಪ್ಪ. ಹಾಂ, ಎಸ್ ಸರ್, 46 ದಿನಗಳ ಬಳಿಕ ಈಗ ಗಂಭೀರತೆ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಅದು ಹಾಗಾಗಿರ್ಲಿಕ್ಕಿಲ್ಲ ಅನ್ಸತ್ ನನಗೆ. CBI ಮೂಲ ಕೇಸ್ ಹೋಗಿದೆ. ನನ್ನ ಪ್ರಕಾರ CBI ಬರಬೇಕಿತ್ತು. ಬಿಕಾಸ್ ಐ ಸ್ಟ್ರಾಂಗ್ಲಿ ಬಿಲೀವ್, ನನಗೆ ನಂಬಿಕೆ ಇರೋದು ಅಂದರೆ CBIನ ಸಂಸ್ಥೆ ಎಂಬುದನ್ನು ಹುಟ್ಟುಹಾಕ್ಕೊಂಡಿದ್ದೇ ನಾವು ಎಕನಾಮಿಕ್ ಅಫೆನ್ಸಸ್ಸು, ಆರ್ಥಿಕ ಅಪರಾಧಗಳು, ಫ್ರಾಡ್ಗಳನ್ನೆಲ್ಲ ಮಾಡೋಕ್ಕೆ. ಹಾಗಾಗಿ CBI ಒಳಗೆ ಬರುತ್ತೆ ಅಂತ ಲೆಕ್ಕ ಹಾಕಿದ್ವಿ. ಇಡಿ ತಂದಿದ್ದಾರೆ ಈಗ. ಈ ಕಳೆದ 10 ವರ್ಷದಲ್ಲಿ ಈ CBI ಮತ್ತು ಇಡಿ ಬರಬಹುದು, ಯಾವ ಕೇಸಿಗೆ ಬರಬೇಕು ಯಾವ ಕೇಸಿಗೆ ಬರಬಾರ್ದು ಅನ್ನೋ ಲೈನ್ ಏನಿದೆ ಅದು ಭಾಳ ಅಳಿಸೋದಂಗೆ ಕಾಣಿಸ್ತಾ ಇದೆ ನನಗೆ. ಅದು ಯಾವುದೋ ಕೇಸಿಗೆ CBI ಬಂದ್ಬಿಡುತ್ತೆ, ಯಾವುದೋ ಕೇಸಿಗೆ ಇಡಿ ಬಂದ್ಬಿಡುತ್ತೆ. ಹಿಂದೆ ಎಲ್ಲ ನಮಗೆ ಸ್ಪೆಸಿಫಿಕ್ ಆಗಿತ್ತು, ಈ ಥರ ಕೇಸ್ ಆದಾಗ ಇಡಿ ಬರ್ತಾರಂತೆ. ಇಡಿ ಬರುತ್ತೆ ಅಂದರೆ ತುಂಬ ಸೀರಿಯಸ್ ಆಗ್ತಿತ್ತು ಮ್ಯಾಟ್ರು. ಈ ಕೇಸಲ್ಲಿ CBI ಅಂತೆ ಅಂತ ಇತ್ತು. ಈಗ ಆ ಲೈನ್ ಏನಿದೆ ಅದು ಅಳಿಸೋಗ್ಬಿಟ್ಟಿದೆ. ಅದು ಯಾವ್ಯಾವುದೋ ಕೇಸಿಗೆ CBI ಬರುತ್ತೆ. ನಾಳೆ ಒಂದಿನ ಇನ್ನೊಂದು 15-20 ವರ್ಷ ಆದಮೇಲೆ ಇನ್ನೂ ದೊಡ್ಡ ರಾಜಕಾರಣ ಮಾಡೋಣ ಹೆಂಗೆ ನೋಡ್ತಾ ಇರು ಅಂತಂದ್ಬಿಟ್ಟು IB ರೈಡು, ರೈಡ್ ಇವತ್ತು ಅಂತ ಮಾಡಿದ್ರು. ಅದು ನನಗೇನು ಆಶ್ಚರ್ಯ ಇಲ್ಲ. ಇವತ್ತು IBನವ್ರು ರೈಡ್ ಮಾಡಿದ್ದಾರೆ, ಎಲ್ಲರನ್ನು ಬಂಧಿಸಿ ಕರ್ಕೊಂಡೋಗಿದ್ದಾರೆ, ಕೇಸ್ ಆಗ್ತಾ ಇದ್ದಾರಂತೆ. ರಾನವರು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗು ಹಂಗೆ ಬಂದರೂ ನನಗೇನು ಆಶ್ಚರ್ಯ ಇಲ್ಲ. ಏನೋ ಇಡಿ ಬಂದಿದೆ ಈಗ. ಯಾಕೆ ಇಷ್ಟು ದಿನ ಆಗಿದೆ ಅನ್ನಕ್ಕೆ? ಮೇ ಬಿ CBI ಆ್ಯಂಡ್ ಇಡಿ ಈಸ್ ವರ್ಕಿಂಗ್ ಇನ್ ಕ್ಲೋಸ್ ಕೋಆರ್ಡಿನೇಷನ್ ಆಫ್ ಶೇರಿಂಗ್ ಇನ್ಫಾರ್ಮೇಷನ್ ಇದ್ದಂಗಿದೆ ಇಲ್ಲಿ. ಇವರಿಬ್ಬರೂ ಪ್ರಾಬಬಲಿ ಈ ಕಡೆ SIT ಏನಾದ್ರು ಮಾಡ್ಕೋತಾ ಇರಿ ಅಂತ ಹೇಳಿ ಬ್ಯಾಂಕ್ ಮೂಲಗಳಿಂದ ತಮಗೆ ಬೇಕಾದಂತಹ ದಾಖಲೆಗಳು ಅಥವಾ ಸಂಬಂಧಿತ ಸಾಕ್ಷ್ಯಗಳು ಅಥವಾ ಹಣ ಹೇಗೆ ಹರಿದು ಎಲ್ಲಿಗೆ ಹೋಗಿದೆ, ಬಾವಿಯನ್ನು ಸೇರಿತೋ, ಮನೆಯೊಳಗಿರುವ ತೊಟ್ಟಿಯನ್ನು ಸೇರಿದೆಯೋ, ಬಾವಿಯನ್ನು ಸೇರಿದೆಯಾ, ಕೆರೆನ ಸೇರಿದೆಯಾ, ನದಿನ ಸೇರಿದೆಯಾ ಅಥವಾ ಸಮುದ್ರವನ್ನೇ ಸೇರಿದೆಯಾ, ಈ ಟ್ರಯಲ್ ಆಫ್ ದಿ ಮನಿ ಈಸ್ ಇಂಪಾರ್ಟೆಂಟ್. ಅದನ್ನೆಲ್ಲ ವರ್ಕ್ ಮಾಡ್ತಿದ್ರು ಅನ್ಸುತ್ತೆ. ಅವ್ರಿಗೆ ಸಮ್ ಮನಿ ಟ್ರಯಲ್ ಈಗ ಸಿಕ್ಕಿರಬೇಕು. ಆ ಸಿಕ್ಕಿರೋ ಆಧಾರದಲ್ಲಿ ನುಗ್ಗಿ ಹೊರಕ್ಕೆ ಬಂದಿರ್ತಾರೆ ಅಂತ ನನ್ನ ಲೆಕ್ಕಾಚಾರ. ಅಂದ್ರೆ SITಗಿಂತ ಹೆಚ್ಚಿನ ಮಾಹಿತಿ ಅವರಿಗೆ ಇರಬಹುದು, ಸಹಜವಾಗಿರುತ್ತೆ. ಎರಡು ಅಂತಾರಾಜ್ಯಗಳಲ್ಲಿ ನಡೆದಾಗ ಇದೆಲ್ಲ ಅವರ ತನಿಖಾ ವ್ಯಾಪ್ತಿ ಮತ್ತು ತನಿಖೆಗೆ ಇರುವಂತಹ ಸೌಲಭ್ಯಗಳು ಮತ್ತು ಅವರಿಗಿರುವ ಅಧಿಕಾರ, ಶಕ್ತಿ ಮತ್ತು ಆ ಮಾಹಿತಿಗಳು ಲಭಿಸಬಹುದಾದ ಜಾಗಗಳಲ್ಲಿ ಅವರಿಗೆ ಸಿಗಬಹುದಾದ ಸಹಕಾರ ಇವೆಲ್ಲವೂ ಹೆಚ್ಚಿರುತ್ತೆ ಅವರಿಗೆ. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಅದು ಹೀಗಿದೆ. ಓಕೆ, ಸೊ ಈಗ ಕ್ವಶನ್ ಏನು? ಮುಂದೇನು ಬಂಧನ ಆಗುತ್ತೆ? ಮುಂದೇನು ಬಂಧನ ಆಯಿತು, ತನಿಖೆ ಮುಂದುವರಿಯುತ್ತೆ. ಈ ಪ್ರಕರಣದಲ್ಲಿ ಶಿಕ್ಷೆ ಯಾರಿಗೆ ಎತ್ತ ಎಲ್ಲ ಒಂದು ಕಡೆ, ಇನ್ನೊಂದು ಕಡೆ ಸಾರ್ವಜನಿಕರಾಗಿ ನಮಗಿರಬೇಕಾದ ಆಸಕ್ತಿ ಏನು? ಈ 187 ಕೋಟಿ ರೂಪಾಯಿ ಏನಿದೆ ಅದು ಸಾರ್ವಜನಿಕ ಹಣವನ್ನು ಅವ್ರಿಗೆ ಕೊಟ್ಟಿರೋವಂಥದ್ದು. ಅಂದರೆ ಅದರಲ್ಲಿ ಎಲ್ಲರ ದುಡ್ಡು ಇದೆ, ಬರೀ STನವ್ರ ದುಡ್ಡು ಮಾತ್ರ ಇಲ್ಲ. ಅಂದರೆ ST ಸಮುದಾಯದಿಂದ ವಸೂಲಿ ಮಾಡಿದ ಹಣ ಮಾತ್ರ ಅಲ್ಲೋಗಿದೆಯಪ್ಪ, ಬ್ರಾಹ್ಮಣರಿಗೂ ಲಿಂಗಾಯತರಿಗೆಲ್ಲ ಏನಪ್ಪ ಸಂಬಂಧ ಅನ್ನೋಂಗಿಲ್ಲ, ಎಲ್ಲರ ದುಡ್ಡುವೇ ಅದು. ಹಾಗಾಗಿ ಸಾರ್ವಜನಿಕರಿಗೆ ಇರಬೇಕಾದ ಆಸಕ್ತಿ ಇದರಲ್ಲಿ ಏನು ಅಂದರೆ, ಇದೆಲ್ಲ ಓಕೆ ಚೆನ್ನಾಗಿದೆ, ಬಂಧನ, ಕ್ವಶನ್ನು, ಇಡಿ, ಮನೆ, ರೈಡು ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಮುಂದೆ ಇಡೀ ದಿನ ನಮ್ಮವ್ರಿಗೆ ಸುಮಾರಾಗಿ ವರ್ಕ್ ಸಿಕ್ಕಿದಂಗಿದೆ ಇವತ್ತು. ಬಟ್ ದ ಪ್ರಾಬ್ಲಮ್ ಅಂಡ್ ದ ಪಾಯಿಂಟ್ ವಿಲ್ ಬಿ, ನಾಳೆ ಈ ಹಣ ಹೇಗೆ ಹರಿಯಿತು, ಯಾರಿಗೆ ಹೋಯಿತು, ಅವರು ಅದನ್ನು ಯಾವುದಕ್ಕೆ ಬಳಸಿರಬಹುದು ಅಥವಾ ಬಳಸಿದ್ದಾರೆ, ಯಾರಿಗೆ ಅಂದರೆ ಯಾರು ಬೇಕಾದರೂ ಇರ್ಬೋದು. ಸಣ್ಣ ಮೀನು, ದೊಡ್ಡ ಮೀನು, ಶಾರ್ಕು, ತಿಮಿಂಗಿಲ, ವೇಲು, ಹಂಪ್ ಬ್ಯಾಕ್ ವೇಲು, ತರಾವರಿಗಳಿರ್ಬೋದು ಬೇಕಾರೆ ಅಲ್ವಾ? ಅದು ಯಾರು ಮತ್ತು ಯಾಕೆ ಅಂದರೆ ಖಾಸಗಿ ದುರಾಸೆ, ಸ್ವಂತ ದುರಾಸೆಗೆ ಮಾಡಿಕೊಂಡಿರುವುದೋ, ತಿಂದು ತೇಗಿರುವುದೋ ಅಥವಾ ತೇಗಲು ಆಗದೆ ಇನ್ಯಾವತ್ತಾರು ತಿನ್ನೋಣ ಅಂತ ಇಟ್ಕೊಂಡಿದ್ದಾರೋ, ಅಥವಾ ರಾಜಕಾರಣದ ಒಳಸುಳಿವುಗಳು, ಕರಿನೆರಳು ಏನಾದರೂ ಇದೆಯೋ, ಅಥವಾ ಯಾವ್ದಾದ್ರು ವ್ಯಾವಹಾರಿಕವಾಗಿ ಹೊರಟೋಯ್ತಾ ಈ ದುಡ್ಡು, ಅಥವಾ ಇದು ಸಿಂಪಲ್ ಕ್ರಿಮಿನಲ್ಗಳ, ಫ್ರಾಡ್ಸ್ಟರ್ಗಳ ಕಥೆನಾ, ಇದು ಗೊತ್ತಾಗಬೇಕು. ಆಗ ನಮಗೆ ಅಸಲಿ ಮುಖಗಳು ಹೊರಕ್ಕೆ ಬರುತ್ತವೆ. ಅದು ಬೇಕು ನಮಗೆ. ಯಾಕೆ ಬರೋದು ಬಿಡೋದು ನೋಡೋಣ, ಒಂದು ಪಾರ್ಟ್ ದುಡ್ಡು ಬರುತ್ತೆ, ಇನ್ನು ಪಾರ್ಟ್ ದುಡ್ಡು ಬರಲಿಕ್ಕಿಲ್ವೇನೋ. ಯಾಕಿದು ಅಂತಂದರೆ 187 ಕೋಟಿ ರೂಪಾಯಿನ 187 ಕಡಲೆಕಾಯಿ ಬೀಜದ ರೀತಿ ಅಷ್ಟು ಸುಲಭವಾಗಿ ಟ್ರಾನ್ಸ್ಫರ್ ಮಾಡಿ, ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಿ, ಇನ್ನೊಂದು ಕಡೆಗೆ ಮೂವ್ ಮಾಡಿ
ನೂರಾರು ಅಕೌಂಟ್ಗಳಿಗೆ ಬೇರೆ ರಾಜ್ಯಗಳಲ್ಲಿ ಮೂವ್ ಮಾಡಿ ಅಲ್ಲಿ ಬೋಗಸ್ ಅಕೌಂಟ್ಗಳನ್ನು ಮಾಡಿ ಆ ಅಕೌಂಟ್ಗಳಿಗೆ ಸಣ್ಣ ಅಮೌಂಟ್ 1,50,50,000 ಎಲ್ಲ ಹಾಕ್ಕೊಂಡು ಅದನ್ನು ಡ್ರಾ ಮಾಡಿ ಆ ಡ್ರಾ ಆಗಿರೋ ದುಡ್ಡು ಇನ್ಯಾವನಿಗೋ ತಲುಪಿಸಿ ದಟ್ ಇಸ್ ಎ ಪರ್ಫೆಕ್ಟ್ ಸ್ಕೀಮ್ ಲೈಡ್ ಇದು. ದೊಡ್ಡ ಚೇನೆ ಇದು ಬರೀ ಅಧಿಕಾರಿ ಲೆವೆಲ್ಲ ಏನಿದು ಅನ್ನೋದು ಗೊತ್ತಾಗಬೇಕು. ಅದು ಜನರಿಗೆ ಆಸಕ್ತಿ ಅಂತ ಯಾರು ಅಂತ ಗೊತ್ತಾಗಬೇಕು. ಹೌದು, ಮತ್ತೆ ಗೊತ್ತಾಗಬೇಡವೇ? ಎಸ್. ಇನ್ನು ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದಂತಹ ರಿಮಾಂಡ್ ಕಾಪಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪ್ರಕರಣದ 9ನೇ ಆರೋಪಿ ಸತ್ಯನಾರಾಯಣ ವಿಚಾರಣೆ ವೇಳೆ ಬಾಯ್ಬಿಟ್ಟ ವಿಚಾರ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ. 94 ಕೋಟಿ ಹಗರಣದಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಂದಾಯವಾಗಿದೆ, ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಸಿಕ್ತು ಎಂಬುದರ ಮಾಹಿತಿ ಅನಾವರಣವಾಗಿದೆ. ಅದರ ಪ್ರಮುಖಾಂಶಗಳು ಹೀಗಿದೆ. ಈಗ ನಾವು ಮುಂದೆ ಹೇಳಲಿಕ್ಕೆ ಇರುವುದೆಲ್ಲ ಆರೋಪಿ ಹೇಳಿರೋಂಥದ್ದು. ಹೌದು, ತನಿಖೆ ಓಕೆ, ನಮ್ದಲ್ಲ ಇದು. ನಮಗೆ ಗೊತ್ತಿಲ್ಲ ಹೀಗೆ ಆಗಿದೆಯಾ ಹಾಗೆ ಆಗಿದೆಯಾ ಅಂತ ನಮಗೆ ಗೊತ್ತಿಲ್ಲ. ಆರೋಪಿ ಹೇಳಿರುವುದು ನ್ಯಾಯಾಲಯಕ್ಕೆ ಹೋಗಿರುವ ರಿಮಾಂಡ್ ಕಾಪಿ. ಈ ಯಾರು MD ಪದ್ಮನಾಭನ್ ಅವರಿಂದ ಒಂದು 3.67 ಕೋಟಿ ನಗದು ಸೀಸ್ ಮಾಡ್ಕೊಂಡಿದ್ದಾರಂತೆ. ಅದೇ ಅವರೇ ಸಾಹೇಬರು, ನಿನ್ನೆ ಆಡಿಯೋ ಸಾಹೇಬ್ರು ಇದ್ರಲ್ಲ ಅವ್ರದ್ದಿದು ವಿಡಿಯೋ ರೂಪ ಅಷ್ಟೇ, ಕಾಸಲ್ಲಿ. ಈಗ ಅದಕ್ಕೆ IT ನಾವು ಕೇಳಬೇಕಾಗತ್ತೆ, ಎಲ್ಲರಪ್ಪ ಬಂತು ಇಷ್ಟೊಂದು ದುಡ್ಡು ಅಂತ. ದರ್ಶನ್ ಮನೆಗೆ ಸಂಬಂಧಪಟ್ಟವ್ರ ಮನೆಯಲ್ಲೆಲ್ಲೋ 40 ಲಕ್ಷ ಸಿಕ್ಕಿದ್ರೆ ನಮ್ಮ SIT ಪೊಲೀಸ್ನವರು ನೋಟಿಸ್ ಕೊಟ್ಟ ಮೇಲೆ ಇದು ಕೊಡಬಾರ್ದೆ, ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಒಟ್ಟಲ್ಲದ ಮನೆ ದುಡ್ಡು ಅಂತೂ ಸೀಸ್ ಆಗಿದೆಯಪ್ಪ, ಅಷ್ಟು ಮಾತ್ರ ನಿಜ. ಗೋಣಿ ಚೀಲ, ಕೈ ಚೀಲ, ಸೂಟ್ ಕೇಸ್, ಕಾರಲ್ಲೆಲ್ಲ ಹಣ ಸಿಕ್ತಂತೆ. ಸೂಟ್ ಕೇಸಲ್ಲಿ ಸಿಗೋದು ಸರಿ ಮತ್ತು ಅತ್ಯಂತ ಗೌರವವಾಗಿದೆ. ಕಾರಲ್ಲೂ ಓಕೆ, ಲಾಸ್ಟ್ ಮಿನಿಟಲ್ಲಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಇಟ್ಕೊಂಡಿದ್ರು ಅಂತ. ಗೋಣಿ ಚೀಲದಲ್ಲಿ ಇಟ್ಕೋತಾರ? ಕಡಲೆಪುರಿ ತುಂಬ್ದಂಗೆ ಅಂದರೆ ಡ್ರಾ ಮಾಡಿದ್ದು ಬಂದಿದ್ದ ದುಡ್ಡು ಲೋಯರ್ ಡಿನಾಮಿನೇಷನಲ್ಲಿ ಬಂದ್ಬಿಟ್ಟಿರ್ಬೇಕು. ಹೈಯರ್ ಡಿನಾಮಿನೇಷನ್ 500 ರೂಪಾಯಲ್ಲಿ ಸಿಕ್ಕಿರ್ಲಿಕ್ಕಿಲ್ಲ. ಎಲ್ಲರೂ ಕಡಿಮೆ ಆಗಿದೆ, ಅದಕ್ಕೆ ಗೋಣಿ ಚೀಲಕ್ಕೆ ಹಾಕೊಂಡಿರ್ತಾರೆ ಮೋಸ್ಟ್ಲಿ ಅಲ್ವಾ. ಸತ್ಯನಾರಾಯಣ ವರ್ಮಾ ಗ್ಯಾಂಗ್ನಿಂದ ವ್ಯವಸ್ಥಿತವಾಗಿ ಹಣ ಹಂಚಿರೋದು ಈ ರಿಮಾಂಡ್ ಕಾಪಿನಲ್ಲಿ ಇದೆ. ಈ ನಾಗೇಂದ್ರ PA ಯಾರೋ ಹರೀಶ್ ಅನ್ನೋರಿಗೆ 1.45 ಕೋಟಿ ಅದೇ ಇವತ್ತು ವಾಪಸ್ ಕಳಿಸಿದ್ದಾರೆ ಅಂದ್ರಲ್ಲ, ಅವರು ಹೋಗಿದೆಯಂತೆ. ಎಲ್ಲಿ ಹೋಯ್ತದು ಅಂದರೆ ಅದ್ಯಾವುದೋ ಮಾಲ್ ಹತ್ರ ಅಂತೆ, BBMP ಕಚೇರಿ ಹತ್ರ ಅಂತೆ ಹಣ ಕೊಟ್ಟಿದ್ದಾರಂತೆ. ಏನ್ರಪ್ಪ, ಸಾಂಕೇತಿಕವಾಗಿ ವಿಧಾನಸೌಧದ ಮುಂದೆ ಕೊಡೋದು ಬೇಡವೇ? ಏನಪ್ಪ ಮಾಲ್ ಹತ್ರಕ್ಕೆ ಹೋಗ್ಬಿಟ್ಟಿದ್ದೀರಿ? ವಿಧಾನಸೌಧದ ಮುಂದೇನೋ ನಮ್ಮ ಖಜಾನೆ ಇಲಾಖೆ ಮುಂಭಾಗದ ಒಂಥರ ಸಾಂಕೇತಿಕವಾಗಿ ಮೆಮೊರಬಲ್ ಥರ ಇರಲ್ವಾ? ಏನಪ್ಪ BBMP ಕಚೇರಿ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದು ಒಂಥರ ಸಾಂಕೇತಿಕವಾಗೇ ಇದೆ, ಪರವಾಗಿಲ್ಲ. ಪಾರ್ಕು ಜಂಕ್ಷನ್ನಲ್ಲಿ ನಿಂತು 90 ಲಕ್ಷ ಪದ್ಮನಾಭನವ್ರಿಗೆ ಯಾರಿಗೋ ಕೊಟ್ಟಿದ್ದಾರಂತೆ. ಪಾರ್ಕು ಜಂಕ್ಷನ್ನು ಜಾಗ ಸಿಕ್ಕಿಲ್ಲ ಅಲ್ಲ, ಒಂಥರ ಪಾರ್ಕಲ್ಲಿ ತಂಪಾಗಿ ವ್ಯವಹಾರವನ್ನು ಮಾಡೋಣ, ಶಾಂತವಾಗಿರುತ್ತೆ. ನಿಗಮದ ಅಧ್ಯಕ್ಷ ಯಾರ ದದ್ದಲ್ ಅವ್ರ PA ಯಾರ ಪಂಪಣ್ಣಾಗ ಒಂದು 55 ಲಕ್ಷ ಹೋಯ್ತಂತೆ 2 ಕಂತಲ್ಲಿ ಅಂತ ಈ ರಿಮಾಂಡ್ ಕಾಪಿಲಿರೋದು. ಐ ರಿಪೀಟ್, ಇದು ನಮ್ಮ ಸ್ಟೇಟ್ಮೆಂಟ್ ಅಲ್ಲ. ಎಸ್, ಈ PAಗಳ ಅವ್ರದ ಪಾತ್ರ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಸಹಜವಾಗಿ 100 ರಾಜಕಾರಣಿಗಳಲ್ಲಿ 65ರಿಂದ 70 ರಾಜಕಾರಣಿಗಳು ತಗಲಾಕೊಳ್ಳೋದು, 30 ರಾಜಕಾರಣಿಗಳು ಅವ್ರವರೇ ತಗಲಾಕತ್ತಾರೆ, ಅವ್ರ ಎಕ್ಸ್ಪರ್ಟ್ಸು, ಅದು ಬೇರೆ ವಿಚಾರ. ಇನ್ನು ಉಳಿದವ್ರು ತಗಲಾಕೊಳ್ಳೋದು ಇಲ್ಲ PAಗಳು, ಇಲ್ಲ ಮಕ್ಕಳ ಕಚಡ ಕೆಲಸ, ಇಲ್ಲ ಬಾಮೈದಂದ್ರು. ಈ ಬಾಮೈದಿಂದರ ಪಾತ್ರ ಭಾಳ ಮಜಾ ಇದೆ ನಮ್ಮ ಇಂಡಿಯನ್ ಕರಪ್ಷನ್ ಸಿಸ್ಟಮಲ್ಲಿ. ಅವ್ರಿಗೊಂದು ಸೂಪರ್ ರೋಲ್ ಇದೆ ಇದರಲ್ಲಿ. ಭಾಳ ಜನ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದಾರೆ. ಭಾಳ ಜನನ ಬಾಮೈದ್ರಂದ್ರು, ಹೆಂಡತಿ ತಮ್ಮಂದ್ರು, ಅಣ್ಣ ತಮ್ಮ ಕಡಿಮೆ, ಭಾಳ ಕೇಸಲ್ಲಿ ಕಡಿಮೆ. ಬಾಮೈದ್ರ ರೋಲ್ ಜಾಸ್ತಿ, ಅವರೇ ಜಾಸ್ತಿ. ಬಾಮೈದ್ರು ಸ್ವಲ್ಪ ಕಡಿಮೆ ಕೇಸಲ್ಲಿ ಹೆಂಡತಿ, ಕಡಿಮೆ ಕೇಸಲ್ಲಿ ಹೆಂಡತಿ. PAಗಳು ಇವರಿಷ್ಟು ಜನ ಸಿಕ್ಕಾಕ್ಸೋರು ಗಿರಾಕಿಗಳು. ಹಾಗಾಗಿ PAಗಳು ಅಂತ ಇಲ್ಲಿ ಬಂದಾಗ ನನಗೇನು ಆಶ್ಚರ್ಯ ಆಗಲ್ಲ. ಅದು ಆಗಿದ್ರೆ
ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಮೇಲೆ ಇಡಿ ರೇಡ್ ನಡೆದಿರುವುದು ಆಡಳಿತ ಪಕ್ಷಕ್ಕೆ ತೀವ್ರ ಮುಜುಗರವನ್ನ ತಂದೊಡ್ಡಿದೆ. ಆದರೆ ಆ ರೀತಿ ಏನೂ ಆಗಿಲ್ಲ ಎಂಬ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಿಂಬಿಸಿಕೊಳ್ತಾ ಇದ್ದಾರೆ. ದಾಳಿ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇನ್ನು ಇಡಿ ದಾಳಿ ಅಗತ್ಯವಿರಲಿಲ್ಲ, ನಾಗೇಂದ್ರ ತಪ್ಪು ಮಾಡಿಲ್ಲ ಅಂತ ಡಿಸಿಎಂ ಪ್ರತಿಪಾದಿಸಿದ್ದಾರೆ. ಇಡಿ ದಾಳಿಯಿಂದ ನಾಗೇಂದ್ರ, ಬಸನಗೌಡ, ದದ್ದಲ್ಲ ಅವರ ಪಾತ್ರದ ಬಗ್ಗೆ ನಾವು ಊಹೆ ಮಾಡೋಕ್ಕಾಗಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರಾದ ದಿನೇಶ್ ಗುಂಡೂರಾವ್, ಈಶ್ವರ ಖಂಡ್ರೆ, ಮಧು ಬಂಗಾರಪ್ಪ, ಎಂಸಿ ಸುಧಾಕರ್ ಮಾತ್ರ ಈ ದಾಳಿ ಹಿಂದೆ ಬಿಜೆಪಿ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಇಡೀ ದಾಳಿಯನ್ನ ಸ್ವಾಗತಿಸ್ತೀವಿ ಅಂತ ಬಿಜೆಪಿ ಹೇಳಿದ್ದು ಸಿದ್ದರಾಮಯ್ಯ ಸರ್ಕಾರದ ಮಾನ ಮರ್ಯಾದೆ ಹೋಗಿದೆ ಅಂತ ಟೀಕಿಸಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆಲಸ ಅವ್ರು ಏನು ಮಾಡ್ತಾರೆ ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿಯವರು ಅವಶ್ಯಕತೆ ಏನೂ ಇರಲಿಲ್ಲ. ಈಗಾಗಲೇ ಬ್ಯಾಂಕ್ ವಿಚಾರ ಅಂತಂದಮೇಲೆ ಇಷ್ಟು ದೊಡ್ಡ ಮೊತ್ತ ಅಂತಂದಮೇಲೆ ಬ್ಯಾಂಕ್ ಅವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವ್ರಿಗೆ ಪವರ್ಸ್ ಇದೆ. ಬಟ್ ಅವ್ರು ಬಂದಿದ್ದಾರೆ. ಬಟ್ ನನಗೆ ಅವ್ರು ಯಾವ ಥರದ ತಪ್ಪು ಇಲ್ಲ, ಏನು ಬೇಕೋ ತನಿಖೆ ಮಾಡಲಿ. ಬಿಜೆಪಿ ಗವರ್ಮೆಂಟಿನ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು, ಇಲ್ಲ ಏನ್ ಕನೆಕ್ಟೆಡ್ ಗೊತ್ತಿಲ್ಲ. ನಾವೇ ಲಾ ಯಾವಾಗಲೂ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್. ಅದು ಮಾಡ್ಕೊಳ್ಳಿ. ಅವ್ರಿಗೆ ಆ ಚಟ ಇದೆ ಬಿಜೆಪಿ ಅವರಿಗೆ. ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡು ಹೊರಟೋಟಿದೆ. ಆಗಿಲ್ಲ ಅಂದ್ರೆ ಯಾಕೆ ರೈಡ್ ಆಯ್ತು? ಈಗ ಒಂದೇ ಒಂದು ವಿಚಾರದ ಬಗ್ಗೆ ಎರಡು ತನಿಖೆ ಆಗಕ್ಕೆ ಸಾಧ್ಯನಾ? ಸಿಬಿಐ ತಪ್ಪು ಮಾಡಿದೆ ಅಂತ ಹೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಹಣಕಾಸು ಸಚಿವರು ಕೂಡ ಆಗಿರುವಂತ ಮುಖ್ಯಮಂತ್ರಿಗಳು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ SIT ಅಧಿಕಾರಿಗಳು ಇವತ್ತು CBIಗೆ ಸಹಕಾರವನ್ನು ಕೊಡ್ತಾ ಇಲ್ಲ, ಫೈಲ್ ಅನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ತನಿಖೆಯನ್ನು ಎದುರಿಸಬೇಕು. ಏನೂ ಆಗಿಲ್ಲ ಮೇಡಮ್ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಬಿಡಲ್ಲ ಯಾರುವೆ. ಅಲ್ಲ, ಏನೂ ಆಗಿಲ್ಲ ಅಂತಂದ್ರೆ ಇಡಿ ಬಂದ್ರೇನು, CBI ಬಂದ್ರೆ ಯಾರು ಬಂದ್ರೇನು? ದಟ್ ಇಸ್ ಟ್ರೂ, ಐ ಅಗ್ರಿ ವಿತ್ ಯು. ಏನೂ ಆಗಿಲ್ಲ ಅಂತ ಏನು ಹೆದರ್ಕೋಬೇಕಾಗಿಲ್ಲ. ನಾಗೇಂದ್ರ ಮತ್ತು ದದ್ದಲ್ದು ಪಾತ್ರ ಇಲ್ಲ ಅನ್ನೋದು ಉಪಮುಖ್ಯಮಂತ್ರಿಗಳ ಭಾವನೆ ಅಥವಾ ನಂಬಿಕೆ, ವಿಶ್ವಾಸ ಇದ್ದರೆ ತಲೆಯ ಕೆಡ್ಸ್ಕೊತೀರಿ, ಮಾಡಿದವ್ರು ತಗಲಾಕೊಂಡು ಸಾಯ್ಲಿ ಬಿಡಿ. ನಂಬರ್ 1. ಇನ್ನು ದಿನೇಶ್ ಗುಂಡೂರಾವು, ಮಧು ಬಂಗಾರಪ್ಪ ಭಾಳ ಚಟ ಅವ್ರಿಗೆ. ಭಾಳ ಜನಕ್ಕೆ ಭಾಳ ಚಟಗಳಿವೆ ರಾಜಕಾರಣದಲ್ಲಿ. ನಮ್ಮನ್ನು ಕೆರಳಿಸ್ಬೇಡಿ, ಅದನ್ನೆಲ್ಲ ಹೇಳಿಸೋತರ. ಆಮೇಲೆ ಭಾಳ ಜನಕ್ಕೆ ಭಾಳ ಚಟಗಳಿವೆ. ಒಬ್ಬೊಬ್ಬರದ್ದು ಬಂದಾಗ ಆ ಚಟಗಳನ್ನು ಹೇಳ್ತೀವಿ. ಚಟದ ಪಟ್ಟದ್ದೆಲ್ಲ ಬಿಡಿ. ಆಸ್ DCM ಸೇಸ್ ನಾಗೇಂದ್ರ ದದ್ದಲ್ ಪಾತ್ರ ಇಲ್ಲ ಅಂದಮೇಲೆ ಅದು BJP ಚಟಾನರು ಆಗಲಿ ಪಿತೂರಿನರು ಆಗಲಿ ನಿಮಗೇನಾಗಬೇಕು? ಮಾಡ್ಲಿ ಅನ್ಬೇಕು. ನಿಮಗೇನಾಗಬೇಕಪ್ಪ? ಹೌದು, DCM ಹೇಳೋ ಪ್ರಕಾರ ನಾನು ಹೇಳೋದು. ಅದು ಹೌದು ಅಲ್ವಾ ನನಗೂ ಗೊತ್ತಿಲ್ಲ. ನಾಳೆ ಮನಿ ಟ್ರಯಲ್ ಅದನ್ನೇ ನಾನು ಹೇಳಿದ್ದು, ಹಣ ಹರಿದು ಹೋಗಿರುವ ರೀತಿ ಅದು ಎಸ್ಟಾಬ್ಲಿಷ್ ಆಗಲಿ, ಅವಾಗ ಗೊತ್ತಾಗತ್ತೆ ಯಾರು ತಗೊಂಡಿದ್ದಾರೋ ಯಾರು ತಗೊಂಡಿಲ್ವೋ ಅಂತ. ಅದ್ರ ಮಧ್ಯದಲ್ಲಿ ಚಟ, BJP ಪ್ರೇರಿತ, ಅವ್ರ ಕೈಗೊಂಬೆ, ಅವ್ರ ಕೈಗೊಂಬೆನೋ ಕಾಲ್ಗೊಂಬೆನೋ ಸೊಂಟದ ಗೊಂಬೆ, ಎಂಥದೋ ಒಂದು ಗೊಂಬೆ ಆಯ್ತಪ್ಪ. ನಿಮ್ಗೆ ಏನಾಗಬೇಕು ಅದರಿಂದ? ತಗಲಾಕೊಂಡ್ರೆ ಯಾರು ಆಫೀಸರ್ಸ್ ತಗಲಾಕತ್ತಾರೆ, ಸುಮ್ನೆ ಅಂತ ಜನರು ದುಡ್ಡು ತಾನೇ. ಮತ್ತೆ ದುಡ್ಡು ಹೋಗಿರೋದಂತೂ ನಿಜ. ಹಾ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ವರ್ಗಾವಣೆ ದಂಧೆ ನಿಂತಿಲ್ಲ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಿರಿಯ ಶಾಸಕ ಬಸವರಾಜ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇರ್ಬೋದು, ಆರ್ಥಿಕ ಸಲಹೆಗಾರ ತಾನೇ, ನ್ಯಾಚುರಲಿ. ಯಾಕಂದರೆ ಟ್ರಾನ್ಸ್ಫರ್ ಈಸ್ ಎ ಬ್ರಿಲಿಯಂಟ್ ಬಿಸ್ನೆಸ್. ಸೊ ಸಹಜವಾಗಿ ಆರ್ಥಿಕ ಸಲಹೆಗಾರರಿಗೆ ಆ ಬಿಸ್ನೆಸ್ಸಿನ ಆಳ ಅಗಲ ಎಲ್ಲ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ಸರ್ಕಾರಗಳಲ್ಲೂ ವರ್ಗಾವಣೆ ಅನ್ನೋದಿತ್ತು, ಈಗಲೂ ಮುಂದುವರೆದಿದೆ ಅಂತಂದಿದ್ದಾರೆ. DC, SP ಸೇರಿ ಎಲ್ಲ ಉನ್ನತಾಧಿಕಾರ ಮಟ್ಟದಲ್ಲೂ ವರ್ಗಾವಣೆ ಎಂಬುದು ದಂಧೆ ಆಗೋಗಿದೆ. ಇದನ್ನು ಕಡಿವಾಣ ಆಗ್ತೀನಿ ಅಂತ CM ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾವುದೋ SP ಕೊಪ್ಪಳದಲ್ಲಿ ತೆಗೆದಿದ್ರಂತೆ, ಅವ್ರನ್ನ ಇಟ್ಕೊಳ್ಳಿ ಅಂದ್ರಂತೆ, ಅವ್ರನ್ನ ಇಟ್ಕೊಳ್ಳಿಲ್ವಂತೆ. ಅದಕ್ಕೆ ಅವರು, ಅಯ್ಯೋ ಶಾಸಕರ ಮನವಿ ಮೇರೆಗೆ ಕೇಳಿದ್ದೆ ನಾನು, ಯಾರು SP ಆದರೂ ನನಗೇನಪ್ಪ, ನನಗೇನು ಸಂಬಂಧ ಇಲ್ಲ ಅಂತ ಅಂದಿದ್ದಾರೆ. ದಟ್ಸ್ ಓಕೆ. ಐ ಥಿಂಕ್ ರಾಯರೆಡ್ಡಿ ಈಸ್ ಕರೆಕ್ಟ್ ಅಪ್ಪ. ಅದನ್ನೇನು ತುಂಬ ನೆಗೆಟಿವ್ಲಿ ನೋಡಬೇಕಾಗಿಲ್ಲ. ಎಸ್, ಕರ್ನಾಟಕದಲ್ಲಿ ವರ್ಗಾವಣೆ ಯಾವ ಸರ್ಕಾರನೇ ಬರಲಿ, ಶಾಸಕರಿಂದ ಒತ್ತಡ, ಕಾರ್ಯಕರ್ತರಿಂದ ಒತ್ತಡ ಮತ್ತು ನೌಕರಸ್ಥರಿಂದ ಒತ್ತಡ, ಇದೊಂದು ಅಶಿಸ್ತಾಗಿದೆ ವರ್ಗಾವಣೆ ಅನ್ನೋದು. ಇದಾಗಬಾರದು ಅಂತ ನನ್ನ ಅಭಿಪ್ರಾಯ. ಇದನ್ನ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಈ ವರ್ಷದಿಂದ ಪಾಲನೆ ಮಾಡ್ತಾ ಇದ್ದಾರೆ. ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ ಅಂತ ಹೇಳಿ. ದಟ್ ಇಸ್ ಆಲ್ಸೋ ಮೈ ಅಡ್ವೈಸ್ ಟು ದ ಚೀಫ್ ಮಿನಿಸ್ಟರ್. ನಾನು ಎಂದು ವರ್ಗಾವಣೆ ಅಲ್ಲಿ ಮಾಡಿ ಇದು ಮಾಡಿ ಅಂತ ಕೈ ಹಾಕಲ್ಲ. ಶಾಸಕರು ಹೇಳಿದ್ರು ಆಯ್ತಪ್ಪ ಅಂತ ಹೇಳಿದ್ದೆ. ವರ್ಗಾವಣೆ ದಂಧೆ ನಿಲ್ಬೇಕು ಅಂತ ಬಯಕೆ ಇರೋದು ಸಹಜ, ಆದ್ರೆ ನಿಲ್ಸೋಕ್ ಸಾಧ್ಯನಾ ಸರ್ ಆ ಹಂತದಲ್ಲಿ? ನಿಲ್ಸಕ್ ಸಾಧ್ಯ ಆಗತ್ತೆ ಅಂತ ನನಗೆ ಅನ್ಸಲ್ಲ. ಬಟ್ ರಾಯರೆಡ್ಡಿ ಹೇಳಿದ್ರಲ್ಲಿ ಏನು ದೊಡ್ಡ ತಪ್ಪಿದೆ ಅಂತ ನನಗೇನು ಅನಿಸ್ಲಿಲ್ಲ. ಎಲ್ಲ ಸರ್ಕಾರದಲ್ಲೂ ಇದೆ, ಈ ಸರ್ಕಾರದಲ್ಲೂ ಇದೆ. ಅದ್ರ ಪ್ರಮಾಣಗಳು ದಿಸ್ ಇಸ್ ಎ ಟಿಪಿಕಲ್ ಇಂಡಿಯನ್ ಮೆಂಟ್ಯಾಲಿಟಿ. ಇದು ನಮ್ದೀಗ
ಯಾವುದನ್ನು ನಿಗ್ರಹಿಸಲಿಕ್ಕೆ ಆಗಲ್ಲ ಅದನ್ನು ನಮ್ಮ ಭಾಗವಾಗಿ ಒಪ್ಪಿಕೊಂಡು ಮುಂದೆ ಸಾಗುವುದು. ಇಷ್ಟನೋ ಕಷ್ಟನೋ ಅದು ಭ್ರಷ್ಟಾಚಾರದ ವಿರಾಟ ಸ್ವರೂಪ. ಹಾಗೇನೆ ಅದು ಯಾವಾಗ ನಮ್ಗೆ ಅದನ್ನು ನಿಲ್ಸಕ್ಕಾಗಲ್ಲ ಮತ್ತು ಮೆಜಾರಿಟಿ ಒಂದಲ್ಲ ಒಂದು ರೀತಿಯಲ್ಲಿ ಅದರಲ್ಲಿ ಭಾಗಿದಾರರಾಗಿಬಿಡ್ತಾರೆ, ಆಗ ಸಮಾಜನೇ ಅದನ್ನು ಒಪ್ಕೋತಾ ಹೋಗ್ಬಿಡುತ್ತೆ. ಏನಪ್ಪ ಮಾಡೋದು, ಇದೆಯಪ್ಪ ಎಲ್ಲ ಕಡೆನೂ ಇದೆ, ನಮ್ಮಲ್ಲೂ ಇದೆ, ಏನು ಮಾಡೋಕ್ಕಾಗತ್ತೆ, ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ವಿ ಸ್ಟಾರ್ಟ್ ಕಾಂಪ್ರಮೈಸಿಂಗ್. ಹೊಂದ್ಕೊಂಡು ಹೋಗೋಕೆ ಶುರು ಮಾಡ್ಬಿಡ್ತೀವಿ. ಕಾಂಪ್ರಮೈಸು, ಹೊಂದಾಣಿಕೆ ಆಗ್ಬಿಟ್ಟು ಕಾಂಪ್ರಮೈಸ್ ಆಗ್ಬಿಡ್ತೀವಿ ಎಲ್ಲದರಲ್ಲೂ. ಹಾಗಾಗಿ ಅವ್ರು ಹೇಳಿದ ಸರಿ, ಹಿಂದೇನೂ ಇತ್ತು ಈಗಲೂ ಇರುತ್ತೆ. ಡಿಫ್ರೆನ್ಸ್ ಏನಿರುತ್ತೆ ಆಯಾಯ ಸರ್ಕಾರಗಳಲ್ಲಿ, ನಾನು ಈ ಸರ್ಕಾರ ಅಂತ ಹೇಳಿಲ್ಲ, ಎಲ್ಲ ಸರ್ಕಾರಕ್ಕೆ, ಆಯಾಯ ಸರ್ಕಾರಗಳಲ್ಲಿರುವ ಮಂತ್ರಿಗಳು ಅಥವಾ ಶಾಸಕರು ಅಥವಾ ಇನ್ಯಾರೋ ಅವ್ರ ಹಿಂಬಾಲಕರೋ ಬಾಲಕರೋ ಎಂಥದ್ದೋ ಒಂದು ಬಾಲನೋ ಎಂಥದೋ ಒಂದು, ಅವು ಆ ದುರಾಸೆಗಳ ಲೆವೆಲಲ್ಲಿ ಹೋಗುತ್ತೆ. ಓಕೆ, ಆ ಪರ್ಸೆಂಟೇಜ್ ಎಷ್ಟು ಅನ್ನೋದ್ರ ಆ ಮೇಲೆ ದುರಾಸೆ ಲೆವೆಲ್ ಮೇಲೆ ಹೋಗುತ್ತೆ. ಹಾಗಾಗಿ ಐ ಡೋಂಟ್ ಥಿಂಕ್ ರಾಯರೆಡ್ಡಿಸ್ ವಿಶ್ ವಿಲ್ ಕಮ್ ಟ್ರೂ. ಅದನ್ನು ಕಡಿವಾಣ ಹಾಕ್ಬಿಡ್ತೀವಿ, ಕಡಿವಾಣ ಅಂತೀವಿ ನಾವು, ಅಂದ್ರೆ ಏನು? ನಿಲ್ಲಿಸ್ತೀವಿ ಅನ್ನೋಕ್ಕಾಗಲ್ಲ ನಮ್ಮ ಕೈಲಿ. ಲೈಕ್ ಇಮಾರಲ್ ಟ್ರಾಫಿಕ್ ಆ್ಯಕ್ಟ್ ಇದ್ದಂಗೆ ಓಕೆ, ನಿಲ್ಲಿಸ್ತೀವಿ ಅಂತ ನಾವು ಹೇಳಲ್ಲ, ಕಡಿವಾಣ ಕಡಿವಾಣ. ಇದ್ರಲ್ಲಿ ಕಡಿಮೆ ಮಾಡೋದು. ಸ್ಟಾಪ್ ಮಾಡ್ಬಿಡೋಣ ಅದನ್ನ ಅಂತ ಅನ್ನೋಕ್ಕಾಗಲ್ಲ ನಮ್ಮ ಕೈ. ಹಂಗಾಗಿ ಕಡಿವಾಣ ಅಂತಿದ್ದಾರೆ, ಹಾಕಿ ಕಡಿವಾಣ, ನೋಡೋಣ ಯಾವ ಮಟ್ಟಕ್ಕೆ ಅದು ಬರುತ್ತೆ ಅಂತ. ದಟ್ ಬಿಸ್ನೆಸ್ ಕೆನಾಟ್ ಬಿ ಸ್ಟಾಪ್ಡ್, ಇಟ್ ವಿಲ್ ನೆವರ್ ಸ್ಟಾಪ್. ಬಿಸ್ನೆಸ್ ಆಗ್ಬಿಟ್ಟಿದೆ ಇಟ್ಸ್ ಅ ಬ್ಯೂಟಿಫುಲ್ ಬಿಸ್ನೆಸ್, ಬ್ಯೂಟಿಫುಲ್ ಬಿಸ್ನೆಸ್. ಮಾಡೋರಿಗೆ ಇದಿಲ್ಲ, ಏನು ಬಂಡವಾಳ ಇಲ್ಲ, ಶ್ರಮ ಇಲ್ಲ, ಆಮೇಲೆ ಅದರ ಮೇಲೆ ಬಂಡವಾಳ ಹಾಕಿ ಕೆಲಸ ಮಾಡಬೇಕು ಅನ್ನೋ ಒತ್ತಡ ಇಲ್ಲ, ಆಮೇಲೆ ಅದರಿಂದ ಬರೋವಂತಹ ಖರ್ಚು ವೆಚ್ಚಗಳಿಗೆ ಆದಾಯ ತೆರಿಗೆ ಇಲಾಖೆಗೋ ಲೆಕ್ಕಪತ್ರ ಬರೆದಿಡಬೇಕು ಅನ್ನೋ ಪ್ರೆಷರ್ ಇಲ್ಲ. ಅದಾದ ಮೇಲೆ ಬರೋ ಲಾಭದ ಬಗ್ಗೆ ಖರ್ಚೆಲ್ಲ ಕಳೆದು ಎಷ್ಟು ಬಂತಪ್ಪ ಲಾಭ ಅಂತ ನೋಡ್ಕೊಂಡು ಕೂರಬೇಕಾಗಿಲ್ಲ, ಏನಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಬಿಸ್ನೆಸ್, ಬ್ಯೂಟಿಫುಲ್. ರಿಸ್ಕ್ಲೆಸ್. ಕಂಟಿನ್ಯೂ. ಗುಡ್ ಬಿಸ್ನೆಸ್ ಮೆನ್ಗಳು.